ಬರೀ ಮಾತಾಡೋದ್ರ ಪ್ರಯೋಜನ ಏನಂತೆ? ಇವ್ರು ದೇವೇಗೌಡರಾಗಲಿ, ಇವ್ರ ತಂದೆಯವರಾಗಲಿ, ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಮಾಡಿದಾರ? ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು. ನಬಾರ್ಡಿಂದ ರೈತರಿಗೆ ಸಾಲ 4% ಸಾಲ ಕೊಡ್ತಾರೆ. ಈ ವರ್ಷ ಎಷ್ಟಿದೆ ಗೊತ್ತಾ? 2,340 ಕೋಟಿ. ಇದು ಅನ್ಯಾಯ ಅಲ್ವಾ? ಏನ್ ಮಾಡ್ತಾ ಇದ್ರು ಕುಮಾರಸ್ವಾಮಿ? ಹೇಳ್ರಿ. 5,600 ಕೋಟಿ ಹೋದ ವರ್ಷ ನಬಾರ್ಡ್ನವರು ಕೊಟ್ಟಿದ್ರು. ಈ ವರ್ಷ 2,340 ಕೋಟಿ. ಎಷ್ಟು ಕಡಿಮೆ ಆಯ್ತು? 58% ಕಡಿಮೆ ಆಯ್ತು. ಏನ್ ಮಾಡ್ತಾ ಇದ್ದಾರೆ ಇವರು ರಾಜ್ಯದ ಮಂತ್ರಿಯಾಗಿ? ಜೋಶಿ ಏನ್ ಮಾಡ್ತಾ ಇದ್ರು? ಅದನ್ನೆಲ್ಲ ಹೇಳೋದಿಲ್ಲ ನೀವು. 58% ಕಡಿಮೆ ಆಯ್ತು ಈ ವರ್ಷ. ನಾನು ಪತ್ರ ಬರೆದಿದ್ದೀನಿ ಪ್ರಧಾನಮಂತ್ರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದೀನಿ. ಕಡಿಮೆ ಮಾಡಬೇಡಿ, ರೈತರಿಗೆ ಅನ್ಯಾಯ ಆಗ್ತದೆ, ಇದು ರೈತರ ದ್ರೋಹದ ಕೆಲಸ, ಮಾಡಕ್ ಹೋಗ್ಬಿಡಿ ಅಂತ ಹೇಳಿದ್ದೀನಿ. ಈಗ ನಾವು ರೈತರಿಗೆ ಕರ್ನಾಟಕದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೇಲೆ 5 ಲಕ್ಷದವರೆಗೆ ಫ್ರೀ, ಬಡ್ಡಿ ಇಲ್ಲ ಸಾಲ ಕೊಡೋದು. 10-15 ಲಕ್ಷದವರೆಗೆ 3% ಮಾತ್ರ ಸಾಲ ಕೊಡೋದು. ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ? ಇವ್ರು ಇದ್ದಾರಲ್ಲ, ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರಲ್ಲ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಾಡಿಸ್ಲಿ. ನಿರ್ಮಲಾ ನಬಾರ್ಡ್ ಬರೋದು ಯಾರ ಕೈ ಕೆಳಗಡೆ? ಕೇಂದ್ರ ಅಲ್ರಿ, ಹಣಕಾಸಿನ ಮಂತ್ರಿ, ಹಣಕಾಸಿನ ಇಲಾಖೆ ಕೈ ಕೆಳಗಡೆ ಬರೋದು. ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ಇದ್ದಾರೆ? ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರ? ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು. ಮತ್ತೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು, ಜೋಶಿ ಅವರು ಏನ್ ಮಾಡ್ತಾ ಇದ್ದಾರ್ರಿ? 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 5,300 ಕೋಟಿ ಕೊಡ್ತೀವಿ ಅಂತ. ಅದಲ್ಲದೆ 15ನೇ ಹಣಕಾಸಿನ ಆಯೋಗ 11,495 ಕೋಟಿ 11,595 ಕೋಟಿ ಅನೌನ್ಸ್ ಮಾಡಿದ್ರು. ಎಲ್ಲಿ ಕೊಟ್ಟರು? ಇದೆಲ್ಲ ಕೇಳಲ್ವಾ? ಇವೆಲ್ಲ ಬರೆಯೋದಿಲ್ಲ ನೀವು? ಇವೆಲ್ಲ ತೋರ್ಸಲ್ಲ? ತೋರಿಸಿ ಪ್ರಮುಖವಾಗಿ. ಕುಮಾರಸ್ವಾಮಿ ಹೇಳಿದ್ರೆ ಕೇಳ್ತಾ ಇದ್ದೀವಿ ನೋಡ್ರಿ. ನಾವು 56,000 ಕೋಟಿ ರೂಪಾಯಿಗಳ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಎಷ್ಟು? 56,000 ಕೋಟಿ